Ich kann kein Russisch. Ich verstehe es manchmal so ein bisschen, weil ja die Frau von meinem Vater eher Russisch ist. Die ja mit den Kindern Russisch. ಪ್ರತಿ ಸಲವೂ ಬಂದಾಗ ವೀಕ್ಷಣೆಗೋಸ್ಕರ ಬರುವಂತಹ ಸಹಸ್ರ ಸಂಖ್ಯೆಯ ಎಲ್ಲ ಅಭಿಮಾನಿ ವರ್ಗದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾಗ ಆಗ್ತಾನೆ ಇರುತ್ತೆ. ಅದರ ದಸರಾದ ಅಸ್ತಿತ್ವವನ್ನು ಗಮನಿಸ್ತಾ
ಕಾರ್ಯಕ್ರಮದಲ್ಲಿ ಮೈಸೂರು ದಸರಾ ಸಮಿತಿ ಅಥವಾ ಮೈಸೂರು ದಸರಾ ಉತ್ಸವ ವಿಶ್ವವಿಖ್ಯಾತ ಮೈಸೂರಿಗೆ ಒಂದು ದೊಡ್ಡ ನಮಸ್ಕಾರಗಳನ್ನ ಹೇಳೋಣ. ಕರ್ನಾಟಕದ ಪರಂಪರೆಗೆ ಕಲಶಪ್ರಾಯವಾದಂತ ಈ ಮೈಸೂರು ದಸರೆಗೆ ನಾವೆಲ್ಲರೂ ಒಂದು ದೊಡ್ಡ ನಮಸ್ಕಾರಗಳನ್ನ ತಿಳಿಸೋಣ. ನಾವೆಲ್ಲರೂ ಕೂಡ ಒಂದು ಸಲ ನಮಸ್ಕಾರದ ಚಪ್ಪಾಳೆಗಳನ್ನ ಒಂಥರ ಹೇಳ್ಬೇಕಂದ್ರೆ ಹೌಸ್ಫುಲ್ ಶೋ ಅಂತಾನೆ ನಾವು ಹೇಳ್ಬೋದು. ನಮ್ಮ ಧ್ವನಿ ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಕೇಳ್ತದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮತದಿಂದ ತೆರೆದ ಹೃದಯದಿಂದ ಜೋರಾದ ಚಪ್ಪಾಳೆಗಳ ಸುರಿಮಳೆಯನ್ನ, ಅಂದ್ರೆ ಮಳೆ ಅಲ್ಲ, ಚಪ್ಪಾಳೆಗಳ ಸುರಿಮಳೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ನೀವು ಕಲಾವಿದರಿಗೆ ನೀಡಬೇಕಾಗಿರೋದು ನಿಮ್ಮ ಪ್ರೀತಿಯ ಚಪ್ಪಾಳೆಗಳು. ಒಮ್ಮೆ ಎಲ್ಲರೂ ಕೂಡ 3, 2, 1 ಜೋರಾಗಿ ತಾವೆಲ್ಲರೂ ಚಪ್ಪಾಳೆಗಳನ್ನ ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ರೆಡಿನಾ ತಾವೆಲ್ಲರೂ? ತಾಜ್ ಮಹಲ್ ಅಲ್ಲಿ ಹಾಡ್ತಾರೆ. ಅದಾದ್ಮೇಲಿಂದ ಇನ್ನೂ ವಿಶೇಷ ಅಂತ ಹೇಳಿದ್ರೆ ವೀರ ಮದಕರಿಯಲ್ಲಿ ಮಂಜರಿ ಮಂಜರಿ ಅಂತ ಹೇಳ್ತಾರೆ. ಮತ್ತದಾದ್ಮೇಲೆ ಕಾಫಿ ತೋಟದಲ್ಲಿ ಇಂದು ನಿನ್ನ ಎದುರು ಅಂತ. ಅಂದ್ರೆ ಇದು ಕೆಲವು ಸ್ಯಾಂಪಲ್ ಮಾತ್ರ ನಾನು ಸಾಲುಗಳನ್ನ ಹೇಳಿದ್ದೀನಿ. ಆದ್ರೆ ಇವತ್ತು ವೇದಿಕೆಗೆ ಬಂದ್ಮೇಲೆ ಅಂತ ಬರ್ತಾ ಇದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಗೌರವಿಸಬೇಕು. ಯಾವುದೇ ರೀತಿಯ ಕಿತ್ತಾಟಗಳು ಬೇಡ. ನಿಶಬ್ದದಲ್ಲಿದ್ದರೆ ಅದಕ್ಕೂ ಕೂಡ ಯಾವುದೇ ರೀತಿಯ ಗೊಂದಲಗಳಾಗೋದಿಲ್ಲ. ದಯಮಾಡಿ ಅದಕ್ಕೆ ಸಹಕರಿಸಿದ್ದಕ್ಕೆ ಕೇಳ್ಕೊಳ್ತಾ ಇದ್ದೀನಿ.